ಶ್ರೀ ಗುರುಭ್ಯೋ ನಮಃ. ನಮಸ್ತೆ ವೀಕ್ಷಕರೇ, ಜ್ಞಾನಗಮ್ಯ ಚಾನಲ್ಗೆ ಸ್ವಾಗತ. ನಾನು ನಿಮ್ಮೆಲ್ಲರ ನ್ಯೂಮರಾಲಜಿಸ್ಟ್ ಶಕುಂತಲಾ ರೈ. ನಾನು ಈ ಚಾನಲ್ನಲ್ಲಿ ಸಂಖ್ಯಾಶಾಸ್ತ್ರ ಮತ್ತು 1ರಿಂದ 9ರವರೆಗಿನ ಸಂಖ್ಯೆಗಳು ನಮ್ಮ ಜೀವನದಲ್ಲಿ ಯಾವ ರೀತಿ ಪ್ರಭಾವವನ್ನು ಬೀರ್ತಾ ಇವೆ ಎಂಬುದರ ಬಗ್ಗೆ ತಿಳಿಸ್ತೇನೆ. ತಾವು ವೀಕ್ಷಿಸಿ ಮತ್ತು ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ಯಾಮಿಲಿ ಹಾಗೂ ಸ್ನೇಹಿತರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಮುಂದೆ ನೀಡುವ ವಿಡಿಯೋಗಳ ಅಪ್ಡೇಟ್ಸ್ ಕೂಡಲೇ ನಿಮಗೆ ದೊರೆಯಬೇಕಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ ವೀಕ್ಷಕರೇ, ಮೊದಲನೇದಾಗಿ ಸಂಖ್ಯಾಶಾಸ್ತ್ರ ಅಂದರೆ ಏನು ಎಂಬುದರ ಬಗ್ಗೆ ತಿಳಿಸ್ತೇನೆ. ಸಂಖ್ಯಾಶಾಸ್ತ್ರ ಎಂದರೆ ಸಂಖ್ಯೆಗಳ ಭಾಷೆ ಅಂತ ಹೇಳ್ಬೋದು. ಇದೊಂದು ಯೂನಿವರ್ಸ್ನ ಭಾಷೆ ಅಂತ ಹೇಳ್ಬೋದು. ಅಂದರೆ ಈ ಯೂನಿವರ್ಸ್ ಸಂಖ್ಯೆಗಳ ಮೂಲಕ ನಮ್ಮ ಬಳಿ ಬಂದು ಏನೋ ಹೇಳ್ತಾ ಇವೆ. ಅಂದರೆ ಯಾವ ರೀತಿ ಅಂತ ನೀವು ಕೇಳ್ಬೋದು. ಹೇಳ್ತೇನೆ ಕೇಳಿ. ನಾವು ಹುಟ್ಟುತ್ತಲೇ ಸಂಖ್ಯೆಗಳ ಜೊತೆಯಾಗಿ ಬಂದಿದ್ದೇವೆ. ಉದಾಹರಣೆಗೆ ನಮ್ಮ ಡೇಟ್ ಆಫ್ ಬರ್ತ್ ಅಂತ ಹೇಳ್ಬೋದು. ಡೇಟ್ ಆಫ್ ಬರ್ತ್ ತಿಳಿಸುವುದು ಸಂಖ್ಯೆಗಳೇ ಅಲ್ವೇ? ಮುಂದಕ್ಕೆ ನೋಡುವುದಿದ್ರೆ ಅತ್ಯಂತ ಪ್ರಭಾವ ಬೀರುವಂಥದ್ದು ಮೊಬೈಲ್ ಸಂಖ್ಯೆ, ವೆಹಿಕಲ್ ನಂಬರ್, ಪ್ರಾಪರ್ಟಿ ನಂಬರ್, ಈ ಥರ ಇನ್ನೂ ಅನೇಕ ಉದಾಹರಣೆಗಳಿವೆ. ಆದರೆ ಈ ವಿಡಿಯೋದಲ್ಲಿ ನಾನು ಮೇಯ್ನ್ ಆಗಿ ಡೇಟ್ ಆಫ್ ಬರ್ತ್ ಬಗ್ಗೆ ಹೇಳ್ತೇನೆ. ವೀಕ್ಷಕರೇ, ಸಂಖ್ಯೆಗಳು ಇರುವುದು 1ರಿಂದ 9. ಸಂಖ್ಯಾಶಾಸ್ತ್ರದ ಪ್ರಕಾರ ಈ ಸಂಖ್ಯೆಗಳನ್ನು ಗ್ರಹಗಳ ಆಧಾರದಲ್ಲಿ ನೋಡಲಾಗ್ತದೆ. ಇದರಲ್ಲಿ ನಮ್ಮ ಗುಣ ಸ್ವಭಾವ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಮದುವೆ, ಮಕ್ಕಳ ಭಾಗ್ಯ ಎಲ್ಲವನ್ನೂ ನೋಡಲಾಗ್ತಿದೆ. ಮತ್ತು ಯಾವ ಗ್ರಹವು ಪ್ರಬಲವಾಗಿದೆ ಮತ್ತು ಮುಂದಕ್ಕೆ ಅದರಿಂದ ಏನು ಉತ್ತಮ ಫಲಿತಾಂಶ ಅಂತ ನಿರೀಕ್ಷಿಸಬಹುದು. ಯಾವ ಗ್ರಹದ ಪ್ರಭಾವ ಕಡಿಮೆಯಾಗಿದೆ, ಅದರಿಂದ ನಾವು ಏನು ಪ್ರಾಬ್ಲಮ್ ಎದುರಿಸ್ತಾ ಇದ್ದೇವೆ ಅಂತ ನೋಡಲಾಗ್ತದೆ. ಮತ್ತು ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸಲಾಗ್ತದೆ. ಅಂದರೆ ಪರಿಹಾರ ಅಂದರೆ ದೊಡ್ಡ ದೊಡ್ಡ ಪೂಜೆ, ಹೋಮ, ಹವನ ಈ ರೀತಿಯ ಪರಿಹಾರಗಳು ಯಾವುದೂ ಇಲ್ಲ. ಸಣ್ಣ ಪುಟ್ಟ ರೆಮಿಡೀಸ್ನ ಮೂಲಕ ಪರಿಹಾರ. ಮತ್ತೆ ನಮ್ಮ ಡೇಟ್ ಆಫ್ ಬರ್ತ್ನಲ್ಲಿ ಡೇಟ್ ಆಫ್ ಬರ್ತ್ನ ಪ್ರಕಾರ ಒಂದು ಲಕ್ಕಿ ನಂಬರ್ ಅಂತ ಇರುತ್ತೆ. ಆ ಲಕ್ಕಿ ನಂಬರನ್ನು ನಾನು ನಿಮಗೆ ಹೇಳ್ತೇನೆ. ಆ ಲಕ್ಕಿ ನಂಬರನ್ನು ಯಾವ ರೀತಿ ಆಕ್ಟಿವೇಟ್ ಮಾಡಿ ಲಕ್ ಅಟ್ರಾಕ್ಟ್ ಮಾಡಬಹುದು ಅಂತ ತಿಳಿಸ್ತೇನೆ ವೀಕ್ಷಕರೇ, ನಾವೆಲ್ಲ ಈ ರೀತಿಯ ಅನೇಕ ತರಹ ಸಮಸ್ಯೆಗಳಿಂದ ಒದ್ದಾಡ್ತಿರ್ತೇವೆ. ಉದಾಹರಣೆಗೆ ನಾನು ಈ ವಿಷಯದಲ್ಲಿ ಸ್ಟಡಿ ಮಾಡಿದ ನಂತರವೇ ನನಗೆ ಗೊತ್ತಾದ್ದು ಯಾಕೆ ಈ ರೀತಿಯ ಪ್ರಾಬ್ಲಮ್ ನಾನು ನೋಡ್ತಾ ಇದ್ದೇನೆ, ಯಾವ ಗ್ರಹದ ಬಲ ಕಡಿಮೆಯಾಗಿದೆ, ಅದಕ್ಕೆ ಯಾವ ರೀತಿಯ ರೆಮಿಡೀಸ್ ಮಾಡಬೇಕು ಅಂತ ತಿಳ್ಕೊಂಡೆ. ಮತ್ತೆ ಮುಂದಕ್ಕೆ ನಾನು ಇದಕ್ಕೆ ಸುಲಭವಾದ ಪರಿಹಾರದ ಮೂಲಕ ಈಗ ರೆಮಿಡೀಸ್ ಮಾಡಿಕೊಂಡು ನೆಮ್ಮದಿಯಾಗಿದ್ದೇನೆ. ಹಾಗೆ ನೀವು ಕೆಲವು ಪ್ರಾಬ್ಲಮ್ಗಳನ್ನು ಈಗಲೇ ಎದುರಿಸ್ತಾ ಇರ್ಬೋದಲ್ವ ವೀಕ್ಷಕರೇ? ಸುಲಭವಾಗಿ ಯಾವ ರೀತಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಬಹುದು ಅಂತ ಪರಿಹಾರ ಸೂಚಿಸ್ತೇನೆ. ಹಾಗಾದ್ರೆ ಇನ್ಯಾಕೆ ತಡ ವೀಕ್ಷಕರೇ, ನಿಮ್ಮ ಡೇಟ್ ಆಫ್ ಬರ್ತ್ ಸ್ಕ್ರೀನ್ ಮೇಲೆ ಇರುವ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ಪರಿಹಾರ ಪಡೆದುಕೊಳ್ಳಿ ಅಂತ. ಇನ್ನು ಮುಂದಿನ ವಿಡಿಯೋದಲ್ಲಿ ಮೊಬೈಲ್ ಸಂಖ್ಯೆ ನಿಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಾ ಇದೆ ಎಂಬುದರ ಬಗ್ಗೆ ತಿಳಿಸ್ತೇನೆ. ಮತ್ತೆ ಸಿಗ್ತೇನೆ ವೀಕ್ಷಕರೇ. ಧನ್ಯವಾದಗಳು.